ಹನಿ ಎಂಬ ಜ್ಞಾನವ ಚೆಲ್ಲಿ ಆ ಮೊಗ್ಗನ್ನ ಹೂವಾಗಿಸು, ಹೃದಯದ ಭಾವನೆಯನ್ನು ಅರಳಿಸು ಅನ್ನುವ ದೊಡ್ಡವರ ಮಾತು. ಇವತ್ತು ಈ ಒಂದು ಸಮಾಜದಲ್ಲಿ ನನಗೇನಾದರೂ ಒಂದು ಒಳ್ಳೆಯ ಹೆಸರು ಬಂದಿದ್ರೆ, ನನಗೇನಾದರೂ ಒಂದು ಸಾಧನೆಗೆ ಹಾದಿಯಾಗಿದ್ರೆ, ನನ್ನ ಜ್ಞಾನದ ಮೇಲೆ ಹನಿಯ ನೀರು, ಅದು ಎಂಥ ಹನಿ, ಇಡೀ ಜಗತ್ತನ್ನೇ ಪ್ರೀತಿಸುವ ಹನಿಯನ್ನು ಕೊಟ್ಟಂತ ಕಾಲೇಜ್ ಏನಾದರೂ ಇದ್ರೆ ಅದು ನನ್ನ ಸರ್ಕಾರಿ ಕಾಲೇಜ್. ಯಾಕಂದ್ರೆ ಇವತ್ತು ಕಾಲೇಜ್ ಅನ್ನೋದು, ಶಿಕ್ಷಣ ಅನ್ನೋದು ವಿವೇಕಾನಂದರು ಹೇಳ್ತಾರೆ, ಏನು ಶಿಕ್ಷಣ ಅಂದ್ರೆ ಬರೀ ಓದೋದ, ಇಂಜಿನಿಯರ್ ಆಗದ, ಕಂಪ್ಯೂಟರ್ ಇಂಜಿನಿಯರ್ ಆಗದ ಅಲ್ಲ. ಶಿಕ್ಷಣ ಅಂದ್ರೆ ಒಬ್ಬ ಒಳ್ಳೆ ಮನುಷ್ಯನಾಗೋದು, ಒಳ್ಳೆ ಮನುಷ್ಯನಾಗಿ ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಯಾವುದೇ ಒಂದು ಸಂಕಷ್ಟಗಳು ಬಂದಾಗ ಅದು ಯಾವುದೇ ಇರಬಹುದು, ಅದಕ್ಕೆ ಪ್ರಶ್ನೆ ಕೇಳುವಂತಹ, ಕೆಟ್ಟದ್ದಾಗ್ತಿದೆ, ಇಲ್ಲಿ ಒಳ್ಳೇದಾಗಬೇಕು, ಸರಿಯಾದ ರೀತಿಯಲ್ಲಿ ನಮ್ಮ ಸಮಾಜ ಇರಬೇಕು ಅನ್ನುವಂತ ಪ್ರಶ್ನಿಸುವಂತ ಶಿಕ್ಷಣ ಬೇಕಾಗಿದೆ. ಅಂತಹ ಶಿಕ್ಷಣವನ್ನ ನನಗೆ ಕೊಟ್ಟಿದ್ದು ಈ ಕಾಲೇಜ್. ರಾಮಸ್ವಾಮಿ ಅಯ್ಯಂಗಾರ್ ಅವರು ಇರ್ಬೋದು, ನಮ್ಮ ವಿಜಯವಾಮನ್ ಇರ್ಬೋದು, ಇಲ್ಲಿ ಕೂತಂತಹ ನಮ್ಮ ಗಣೇಶ್ ಬೇಸ್ ಇದ್ದಾರೆ, ಜೊತೆಗೆ ಪವಾರ್ ಅವರು ಇರ್ಬೋದು, ವೆಂಕಟಾಚಾರ್ಯರು, ಅಂದ್ರೆ ಪ್ರತಿಯೊಬ್ಬ ಶಿಕ್ಷಕರಿದಾರಲ್ಲ, ಒಂದು ಸ್ಕೂಲ್ ಅಂದ ತಕ್ಷಣ 4 ಗೋಡೆನ, 4 ಕಿಟಕಿನ, ಒಂದು ಡೋರ ಅಲ್ಲ. ಶಿಕ್ಷಣ ಅಂದ್ರೆ ಆ 4 ಗೋಡೆಯ ನಡುವೆ ಕೂತಂತ ಮನಸ್ಸುಗಳು, ಆ ಮನಸ್ಸಿಗೆ ಜ್ಞಾನ ಕೊಡುವಂತ ಅಧ್ಯಾಪಕರೇ ಶಿಕ್ಷಣ. ಆಕ್ಚುಲಿ ಅಂತಹ ಒಂದು ಶಿಕ್ಷಣವನ್ನು ಕೊಟ್ಟಂತ ಶಾಲೆ ಮಟ್ಟೂರವರು ಇಲ್ಲೇ ಕೂತಿದ್ದಾರೆ. ನಾನು ಆಕ್ಚುಲಿ ನಂಬ್ತಿರೋ ಇಲ್ಲೋ, ನಾನು ಈ ಕಾಲೇಜಲ್ಲಿ 3 ವರ್ಷ ಓದಿದ್ದೀನಿ. ಯಾಕೆಂದ್ರೆ ಫಸ್ಟ್ ನಾನು ಸೈನ್ಸ್ ತಗೊಂಡು ಓದಕ್ಕಾಗದೇ ಫೇಲ್ ಆಗ್ಬಿಟ್ಟು ಮತ್ತೆ ನಾನು BCom ತಗೊಂಡೆ. ಆದ್ರೆ ನಾನು ಸಾಂಸ್ಕೃತಿಕವಾಗಿ ಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಸಾಮಾಜಿಕ ಬದ್ಧತೆ ಇರ್ಬೋದು, ಅದೆಲ್ಲವನ್ನ ಹೇಳ್ಕೊಂಡ ಗುರುಗಳು ಇದ್ದಾರೆ. ಯಾಕೆಂದ್ರೆ ಈ ಜಾಗ ಏನಿದೆ ಇದು ಬಹಳ ಇಂಪಾರ್ಟೆಂಟ್. ಇಲ್ಲೇ ಐಸ್ ಕ್ಯಾಂಡಿ ಮಾಡೋನು, ಕೆಳಗಡೆ ಒಬ್ಬ ಇಲ್ಲೇ ಕೆಳಗಡೆ ಕೂತ್ಕೊಂಡು ಏನೋ ಕಿತ್ತೆ ಹಣ್ಣನ್ನ ಹೆಚ್ಚೋನು, ನಾವೆಲ್ಲ ಹೊರಗೆ ಬರ್ತಾ ಇದ್ವಿ. ಟೀಚರ್ ಅವರು ವಿಜಯವಾಮನ್ ಅಂತಾರೆ, ಮಟ್ಟೂರು ಅಂತಾರೆ, ಕ್ಲಾಸ್ ಅಲ್ಲಿ ಇದ್ದಾಗ ಒಂಥರ ಹೊರಗಡೆ ಬಂದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಅಪ್ಪ ಹೇಗಿದ್ದಾರೆ, ಏನಾದ್ರು ತೊಂದರೆ ಇದೆಯಾ ಕೇಳುವಂತಹ ಶಿಕ್ಷಕರು ಬಹಳ ಒಳ್ಳೆಯವರಾಗಿ. ಕಷ್ಟ ಇದೆಯಾ, ಫೀಸ್ ಕಟ್ಟಕ್ ಆಗಲ್ವಾ ನಿನಗೆ, ನಾನು ಯಾವ ತರ ಸಹಾಯ ಮಾಡಬಹುದು, ನಿನಗೆ ಏನಾದ್ರು ತೊಂದರೆ ಆಗಿದೆಯಾ ಓದೋದಕ್ಕೆ, ನಿನಗೆ ಮ್ಯಾಥ್ಸ್ ಅಲ್ಲಿ ಮಟ್ಟೂರವರು ಹತ್ರ ಕರೆದು ಕೂರಿಸ್ಕೊಂಡಿಲ್ಲ, ಅವ್ರ ಮನೆಗಾದ್ರೂ ಕರೆಸ್ಕೊಂಡು ಅವರು ಪಾಠವನ್ನು ಹೇಳ್ತಾ ಇದ್ರು. ವಿಜಯವಾಮನ್ನು ಎಂತಹ ಒಳ್ಳೆಯ ವೇಸ್ಟ್ ಆಗಿದ್ರು ಅಂದ್ರೆ, ನಮಗೆ ಶೇಕ್ಸ್ಪಿಯರ್ನ ಸೆನೆಟ್ನ ಅವರು ಹೇಳುವ ರೀತಿ ಎಷ್ಟು ಚಂದ, ಅವರು ಹ್ಯಾಮ್ಲೆಟ್ನ ಬಗ್ಗೆ ಹೇಳಿದಿರ್ಬೋದು, ಅಥವಾ ನಿಮಗೆ ಪಾಠಗಳನ್ನ ಹೇಳುವ ಪ್ರಕಾರ ಇದೆಯಲ್ಲ, ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ, ಕೊನೆಗೂ ಗೋಡೆಗಳ ನಡುವೆ ಇರುವುದು ಸ್ಥೂಲ, ಆದರೆ ಒಳಗೆ ಇಡೀ ದೇಶವನ್ನು ಪ್ರೀತಿಸುವ, ಮನುಷ್ಯನನ್ನು ಪ್ರೀತಿಸುವ, ಈ ಪ್ರಕೃತಿಯನ್ನು ಪ್ರೀತಿಸುವ, ಈ ನೆಲವನ್ನು ಪ್ರೀತಿಸುವ ಮತ್ತು ಎಂಥದ್ದೇ ಆಗಿಲ್ಲ ಅದನ್ನ ಪ್ರಶ್ನೆ ಮಾಡುವಂತ ಶಿಕ್ಷಣ ಕೊಟ್ಟಂತ ಶಾಲೆ ಅಥವಾ ಕಾಲೇಜ್ ಇದ್ರೆ ಅದು ಈ ಸರ್ಕಾರಿ ಕಾಲೇಜ್. ನಾನು ಈ ಸಂದರ್ಭದಲ್ಲಿ ಒಬ್ಬರನ್ನು ನೆನೆಸ್ಕೊತೀನಿ, ತಪ್ಪು ತಿಳ್ಕೋಬಾರ್ದು. ಎಲ್ಲರೂ ಒಂದು ನಿಮಿಷ ನಾವು ಎದ್ದು ನಮನನ್ನ ಸಲ್ಲಿಸಬೇಕಾಗಿರೋದು. 102 ವರ್ಷಗಳ ಬದುಕಿದಂತ ಭೀಮಾಚಾರ್ಯ ಅವರು ಒಂದು ನಿಮಿಷ ಎದ್ದು ನಿಂತ್ಕೊಂಡು ಒಂದು ನಿಮಿಷ ಅವರಿಗಾಗಿ ನಾವು 102 ವರ್ಷ ಅವರು ಬದುಕಿದ್ರು, ಈಗಲೂ ನಮ್ಮೊಳಗೆ ಬದುಕ್ತಿದ್ದಾರೆ. ಒಂದು 2 ನಿಮಿಷ ಎಷ್ಟು ಚಂದ ಅಂತ. ಮೌನವಾಗಿದ್ದು ಕಲಿಯೋದು ಹೇಗೆ, ಎಷ್ಟು ಚಂದ ಇತ್ತು ರೀ ನನ್ನ ಕಾಲೇಜು. ನಮಗೆ ತುಂಬಾ ಚೆನ್ನಾಗಿರೋದು ಏನ್ ಗೊತ್ತಾ, ನಾವೆಲ್ಲರೂ ಇಂಟ್ರಾಕ್ಟ್ ಮಾಡ್ತಾ ಇದ್ವಿ, ಹುಡುಗರು ಆಟ ಆಡ್ಕೊಂಡಿರ್ತಕ್ಕಂಥದ್ದು. ನಮಗೆ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ರೇಡಿಯೋ ಇತ್ತು. ರೇಡಿಯೋದಲ್ಲಿ ನಾವು ಇಲ್ಲೇ ಎಲ್ಲ ನಿಂತ್ಕೊಂಡು ವಿಶ್ವಕಪ್ಪಿನ ಒಂದು ರೇಡಿಯೋ ಕಟ್ಟಿದ್ದ ನಮ್ಮ ಬಸವನ ಇಲ್ಲಿ ಕೂತ್ಕೊಂಡು ವರ್ಲ್ಡ್ ಕಪ್ ಅನ್ನು ನಾವು ಇಲ್ಲಿ ಕೇಳಿ ಇಲ್ಲಿ ಸಂತಸ ಪಟ್ಟಂಥದ್ದು. ಇಲ್ಲೇ ಕ್ರಿಕೆಟ್ ಇದ್ದಿತ್ತು, ನಾನು ಅಂಡರ್ 19 ಸೆಲೆಕ್ಟ್ ಆಗಿದೆ, ಅದು ಒಂದು ಬೇರೆ ವಿಚಾರ. ಆದ್ರೆ ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ ಎದ್ದಂತಹ ಟೀಚರ್ಗಳನ್ನ ನಾವು ನೋಡಿದ್ವಿ. ಕೊನೆಗೂ ಯಾವುದೇ ಒಬ್ಬ ಮನುಷ್ಯನನ್ನ ಅವನು ಈ ಜಗತ್ತನ್ನ ಪ್ರೀತಿಸಬೇಕಾದ್ರೆ ಸಾಮಾಜಿಕವಾಗಿ ಏನಾದ್ರೂ ಆಗ ಶಿಕ್ಷಣ ಅನ್ನೋದು ಬರೀ ದುಡಿಮೆಗಲ್ಲ. ಶಿಕ್ಷಣ ಅನ್ನೋದು ತುಂಬಾ ಚೆನ್ನಾಗಿ ಬದುಕಲಿಕ್ಕೆ, ಶಿಕ್ಷಣ ಅನ್ನೋದು ಜವಾಬ್ದಾರಿತವಾಗಿ ದೇಶದ ಪ್ರಜೆಯಾಗಿ ನಾನು ಏನು ಮಾಡಬೇಕು, ಈ ಮಣ್ಣಿಗೆ ನಾನು ಏನು ಮಾಡಬೇಕು,
ಇಲ್ಲಿ ಉಳಿದು ಹೋದಂತ ಸಾಗರವನ್ನು ಹೇಗೆ ಪ್ರೀತಿಸ್ತಾ ಇರಬೇಕು, ನನ್ನ ಜನಗಳನ್ನು ಹೇಗೆ ಪ್ರೀತಿಸ್ತಾ ಇರಬೇಕು. ಹಾಗಾಗಿ ಬಯಲ ರೂಪ ಮಾಡಬಲ್ಲಾತನೇ ಶರಣ, ಈ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾಲುಡಿ. ಈ ಉಭಯ ಒಂದಾದರೆ ಎಂತ ಒಳ್ಳೆಯ ಮಾತನ್ನ ಬಸವಣ್ಣ ಹೇಳಿದರ, ಆ ತರದ ನಮ್ಮೊಳಗೆ ನಾವೇ ಬೆತ್ತಲಾಗ್ತಾ ಬಯಲು ಮಾಡಿಕೊಂಡು ಎಲ್ಲ ಪಾಸಿಟಿವ್ ಆದಂತ ಅಂಶಗಳನ್ನು ಒಳಗೆ ತುಂಬಿಕೊಂಡು ನಾವು ಇಡೀ ಜಗತ್ತನ್ನ ಪ್ರೀತಿಸೋದಾಗಿ ಅಂತ ಹೇಳಿಕೊಟ್ಟಂತ ಈ ಕಾಲೇಜಿನ ಪ್ರತಿಯೊಬ್ಬ ಶಿಕ್ಷಕರಿಗೆ, ರೈಲಿನ ಒಂದೇ ಒಂದು ಕಬ್ಬಿಣದ GI ವೈರಲ್ಲಿ ಕಟ್ಟು ಗಂಟೆ ಹೊಡಿತಿರುವವರಿಗೆ, ಕಾಲೇಜಿನಲ್ಲಿ ಚಿಕ್ಕ ಚಿಕ್ಕ ಪೇಪರ್ಗಳನ್ನೆಲ್ಲ ಹೊತ್ತು ಓಡಾಡ್ತಿದ್ದಂತಹ ಒಬ್ಬ ಕಾರುಕೂನನ್ನು ಅಥವಾ ಅಲ್ಲೇ ಕೆಲಸ ಮಾಡಿದ ಒಬ್ಬ ಸಾಮಾನ್ಯ ಮನುಷ್ಯ, ನಮ್ಮೆಲ್ಲರನ್ನು ಪ್ರೀತಿಸ್ತಾ ಇರ್ತಕ್ಕಂಥ ಅಂಥವರಿಗೆ, ಇಡೀ ಕಾಲೇಜನ್ನು ನಾವು ಬರೋದಕ್ಕಿಂತ ಮುಂಚೆ ಗುಡಿಸಿ ಸ್ವಚ್ಛ ಮಾಡಿ ಇರ್ತಕ್ಕಂತಹ ಎಂತೆಂಥವ್ರು ಅವ್ರ ಜೊತೆ ಇಂಟ್ರಾಕ್ಷನ್, ಅವ್ರು ಎಷ್ಟು ಚೆನ್ನಾಗಿ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅಧ್ಯಾಪಕರೆಲ್ಲರೂ ಸೇರಿ ಅವರಿಗೆ ಹೆಲ್ಪ್ ಮಾಡೋದು. ಒಂದು ಮಾನವ ನಿರ್ಮಾಣ ಆಗ್ಬೇಕಲ್ಲ, ಅದು ಬಹಳ ಮುಖ್ಯವಾಗಿದೆ. ಈಗ ನಾವು ಟಿವಿ, ಮೊಬೈಲ್, ರೀಲ್ಸ್ ಇದರ ನಡುವೆ ನಾವು ತಲೆ ಬಗ್ಗಿಸಿ ಈಗ ಆಕ್ಚುಲಿ ನಾವು ಅದಕ್ಕೆ ನಾವು ತುಂಬಾ ಚೆನ್ನಾಗಿ ತಲೆ ಬಗ್ಗಿಸ್ತೀವಿ. ಆದ್ರೆ ನಮ್ಮ ಶಿಕ್ಷಕರುಗಳಿಗಾಗಿ, ನಮ್ಮ ದೇಶಕ್ಕಾಗಿ ತಲೆ ತಗ್ಗಿಸಿ ದುಡಿಯುವಂತಹ ಒಂದು ಮನೋಭಾವ ನಿಮ್ಮೆಲ್ಲರಿಗೂ ಬರಲಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಈ ಸಂದರ್ಭದಲ್ಲಿ ಗೋಪಾಲ್ ಕೃಷ್ಣ ಅವರು, ಹಾಲಪ್ಪನವರು ಒಂಥರ ಕೆಲಸ ಮಾಡಿದ್ರೆ, ಗೋಪಾಲ್ ಕೃಷ್ಣ ಅವರು ಒಂಥರ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಒಳ್ಳೆ ಸ್ನೇಹಿತರು. ಯಾವುದೇ ವಿಚಾರ ಇದ್ರು ಫೋನ್ ಮಾಡಿ ಏನ್ ಮಾಡ್ಬೋದು ನಾವು ಅಂತ ವಿದ್ಯಾ ಬುದ್ಧಿ ಕಲಿಸಿ ಗುರುವೇ ಕೊಡು ನನಗೆ ಮತಿಯ, ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥ್ಯೋ. ವಿದ್ಯಾ ಬುದ್ಧಿ ಕಲಿಸಿ ಗುರುವೇ ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆ ಮಾದೇಶ್ವರಿಗೆ ಒಂದು ಸಾರಿ ಗಿರಲಿರೋ. ಅಲ್ಲ, ಕಾಗೋಡು ತಿಮ್ಮಪ್ಪನವ್ರು ನೋಡಿದ್ರಿ ಏನು ಎನರ್ಜೆಟಿಕ್ ಆಗಿದ್ರು. ಯಾಕೆ ನಿಮ್ಮ ಕಾಲೇಜಿನ ಸಂಭ್ರಮ ವಾಯ್ಸ್ ಹೆಂಗಿರೋ